ಚಿನ್ನಸ್ವಾಮಿ ಸ್ಟೇಡಿಯಂನಲ್ಲಿ ಕಾಲ್ತುಳಿತ ಪ್ರಕರಣ ರಾಷ್ಟ್ರ ಮಟ್ಟದಲ್ಲಿ ಚರ್ಚೆ ಆಗಿತ್ತು. ಈ ಸಂದರ್ಭದಲ್ಲಿ ಸರ್ಕಾರ ತತ್ಕ್ಷಣ ಕ್ರಮ ಅನ್ನುವಂತ ರೀತಿಯಲ್ಲಿ 5 ಪೊಲೀಸ್ ಅಧಿಕಾರಿಗಳನ್ನ ಸಸ್ಪೆಂಡ್ ಮಾಡಿತ್ತು. 3 ಐಪಿಎಸ್ ಅಧಿಕಾರಿಗಳಿಗೆ ಕೇಂದ್ರ ಶಾಕ್ ಕೊಟ್ಟಿದೆ. 3 ಐಪಿಎಸ್ ಅಧಿಕಾರಿಗಳ ಅಮಾನತು ಆದೇಶವನ್ನ ಅಂಗೀಕಾರ ಮಾಡಲಾಗಿದೆ. ಒಂದು ಕುತೂಹಲ ಇತ್ತು, ಯಾಕೆಂದ್ರೆ ಈ ಐಪಿಎಸ್ ಆಫೀಸರ್ಸ್ ಗಳನ್ನ ಅಮಾನತು ಮಾಡಬೇಕು ಅಂದ್ರೆ ಕೇಂದ್ರಕ್ಕೆ ಇವರು ಶಿಫಾರಸನ್ನ ಮಾಡಬಹುದಷ್ಟೇ. ರಾಜ್ಯ ಸರ್ಕಾರ ಇವರು ನಿರ್ಧಾರವನ್ನ ಕೈಗೊಳ್ಳಲಿಕ್ಕೆ ಆಗ್ತಾ ಇರಲಿಲ್ಲ. ಆದ್ರೆ ನಿರ್ಧಾರವನ್ನ ಕೈಗೊಂಡ್ಬಿಟ್ಟಿದ್ರು. ಅದಾದ ನಂತರ 15 ದಿನಗಳ ಒಳಗಾಗಿ ಅದಕ್ಕೆ ಉತ್ತರವನ್ನ ಕೊಡಬೇಕಾಗಿತ್ತು. ಯಾವ್ಯಾವ ಕಾರಣಕ್ಕೆ ಅಂತ ಅಂದ್ರೆ ಜೂನ್ 5ನೇ ತಾರೀಕು ಅಮಾನತಾಗಿದ್ದು, ಜೂನ್ 19ನೇ ತಾರೀಕು ಸರ್ಕಾರ ವಿವರವನ್ನ ಕೊಟ್ಟಿತ್ತು, ವರದಿಯನ್ನ ಕೊಟ್ಟಿತ್ತು ಯಾವ ಕಾರಣಕ್ಕೆ ಅಂತ. ಆ ಅಂಗೀಕಾರ ಅಂದ್ರೆ ಅಮಾನತು ಮಾಡಲಾಗಿತ್ತಲ್ಲ, ಆ ಆದೇಶವನ್ನ ಅಂಗೀಕಾರ ಮಾಡಲಾಗಿದೆ. ಸರ್ಕಾರಕ್ಕೆ ಆಗಬಹುದಾಗಿದ್ದಂತ ಒಂದು ಮುಜುಗರ ಈಗ ತಪ್ಪಿದಂತಾಗಿದೆ. ರಾಜ್ಯ ಸರ್ಕಾರದ ಅಮಾನತು ಆದೇಶ ಅಂಗೀಕಾರ ಆಗಿದೆ. ವರದಿಯನ್ನ ಅಂಗೀಕರಿಸಿ DPARಗೆ ಮಾಹಿತಿಯನ್ನ ರವಾನೆ ಮಾಡಲಾಗಿದೆ. 3 IPS ಆಫೀಸರ್ಸ್ ಇದ್ರು. ಇಲ್ಲಿ 5ರನ್ನ ಸಸ್ಪೆಂಡ್ ಮಾಡಲಾಗಿದ್ದು, ಅದರಲ್ಲಿ 3 IPS ಆಫೀಸರ್ಸ್. ಬಿ ದಯಾನಂದ್ ಅವರು ಬೆಂಗಳೂರು ಪೊಲೀಸ್ ಕಮಿಷನರ್ ಆಗಿದ್ರು. ಇನ್ನ ವಿಕಾಸ್ ಅವರು ಹಾಗೆ ಶೇಖರ್ ಅವರು ಸಸ್ಪೆಂಡ್ ಆಗಿದ್ರು. ಈ 3 IPS ಆಫೀಸರ್ಸ್. ಇನ್ನ ACP ಮತ್ತೆ ಇನ್ಸ್ಪೆಕ್ಟರ್ ಸಸ್ಪೆಂಡ್ ಆಗಿದ್ರು. ಅದು ರಾಜ್ಯ ಸರ್ಕಾರದ ಅಂಡರ್ ಬರುತ್ತೆ. ಆದ್ರೆ IPS ಆಫೀಸರ್ಸ್ ಗಳನ್ನ ಸಸ್ಪೆಂಡ್ ಮಾಡುವಂತ ಸಂದರ್ಭದಲ್ಲಿ ಅದು ಕೇಂದ್ರದ ನಿರ್ಧಾರ ಆಗಿರಬೇಕು. ಆದ್ರೆ ರಾಜ್ಯ ಸರ್ಕಾರ ನಿರ್ಧಾರ ಮಾಡಿತ್ತು. ಏನಾಗುತ್ತೋ ಏನೋ ಅನ್ನುವಂತ ಸಹಜವಾದಂತ ಒಂದು ಮುಜುಗರ ಆಗುವಂತ ಒಂದು ಆತಂಕ ಇತ್ತು. ಆದ್ರೆ ಆ ಮುಜುಗರದಿಂದ ತಪ್ಪಿಸಿಕೊಂಡಂತಾಗಿದೆ ರಾಜ್ಯ ಸರ್ಕಾರ. ಪೊಲೀಸ್ ಕಮಿಷನರ್ ಆಗಿದ್ದಂತ ಬಿ ದಯಾನಂದ್, ಅಸಿಸ್ಟೆಂಟ್ ಪೊಲೀಸ್ ಕಮಿಷನರ್ ಆಗಿದ್ದಂತ ವಿಕಾಸ್ ಕುಮಾರ್ ಹಾಗೂ DCP ಆಗಿದ್ದಂತ ಶೇಖರ್, ಆ 3ರ ಸಸ್ಪೆಂಡ್ ಆದೇಶ ಅಂಗೀಕಾರ ಆಗಿದೆ. ನೀವು ತೆಗೆದುಕೊಂಡಿರುವಂತ ನಿರ್ಧಾರ ಸರಿಯಾಗಿದೆ ಅನ್ನುವಂತ ರೀತಿಯಲ್ಲಿ ಈಗ ಗ್ರೀನ್ ಸಿಗ್ನಲ್ ಸಿಕ್ಕಿರುವಂತದ್ದು. ಬಿಕಾಸ್ ಇದು ರಾಷ್ಟ್ರ ಮಟ್ಟದಲ್ಲಿ ಚರ್ಚೆ ಆಗ್ತಾ ಇತ್ತು. ರಾಜ್ಯ ಸರ್ಕಾರಕ್ಕೆ ಮುಜುಗರ ಆಗಿತ್ತು. ರಾಜ್ಯ ಸರ್ಕಾರದ ಇಮೇಜ್ ಡ್ಯಾಮೇಜ್ ಆಗಿದ್ದಂತ ಪ್ರಕರಣ. ಇದೆಲ್ಲದ್ರ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನ ಕೊಡ್ತಾ ಹೋಗ್ತಾರೆ ನಮ್ಮ ಪ್ರತಿನಿಧಿ ಮುನಿರಾಜು. ನಮ್ಮ ಜೊತೆ ನೇರ ಸಂಪರ್ಕದಲ್ಲಿ ಜಾಯಿನ್ ಆಗಿದ್ದಾರೆ. ಮುನಿರಾಜು, ಜೂನ್ 5ನೇ ತಾರೀಕು ಅಮಾನತು ಮಾಡಿದಂತ ಸಂದರ್ಭದಲ್ಲಿ ಎಲ್ಲೋ ಒಂದ್ ಕಡೆ ರಾಜ್ಯ ಸರ್ಕಾರ ಡೈರೆಕ್ಟ್ ಆಗಿ ನಿರ್ಧಾರವನ್ನ ಕೈಗೊಂಡಿತ್ತು. ಬಿಕಾಸ್ IPS ಆಫೀಸರ್ಸ್ ಗಳನ್ನ ಅಮಾನತು ಮಾಡಬೇಕು ಅಂದ್ರೆ ಕೇಂದ್ರಕ್ಕೆ ಶಿಫಾರಸನ್ನ ಮಾಡಬೇಕು, ಅಲ್ಲಿ ಅಂಗೀಕಾರ ಆಗ್ಬೇಕಾಗಿತ್ತು. ಆದ್ರೆ ರಾಜ್ಯ ಸರ್ಕಾರನೇ ತೀರ್ಮಾನ ಮಾಡಿಬಿಟ್ಟಿತ್ತು. ಸೊ 15 ದಿನದ ಒಳಗಾಗಿ ವರದಿಯನ್ನ ಕೊಡಬೇಕಾಗಿತ್ತು. ಈಗ ಅಂಗೀಕಾರ ಆಗಿರುವಂತದ್ದು ರಾಜ್ಯ ಸರ್ಕಾರಕ್ಕೆ ಆಗಬಹುದಾಗಿದ್ದಂತ ಮುಜುಗರದಿಂದ ತಪ್ಪಿಸ್ಕೊಳ್ತು ಅಂತ ಹೇಳ್ಬೋದಾ ಅಂತ? ಖಂಡಿತ ಪೃಥ್ವಿ, ಏನು ಚಿನ್ನಸ್ವಾಮಿ ಸ್ಟೇಡಿಯಂ ಬಳಿ ಕಾಲ್ತುಳಿತ ಉಂಟಾಗಿತ್ತು. ಈ ಒಂದು ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಪೊಲೀಸರ ಕರ್ತವ್ಯ ಲೋಪ ಅಂತೇಳಿ ರಾಜ್ಯ ಸರ್ಕಾರ 5 ಪೊಲೀಸ್ ಅಧಿಕಾರಿಗಳನ್ನ ಅಮಾನತು ಮಾಡಿತ್ತು. ಅದರಲ್ಲಿ ಪ್ರಮುಖವಾಗಿ ಪೊಲೀಸ್ ಕಮಿಷನರ್ ದಯಾನಂದ್ ಮತ್ತೆ ಹೆಚ್ಚುವರಿ ಪೊಲೀಸ್ ಆಯುಕ್ತರಾಗಿದ್ದಂತಹ ವಿಕಾಸ್ ಕುಮಾರ್ ಮತ್ತೆ ಕೇಂದ್ರ ವಿಭಾಗದ DCP TH ಶೇಖರ್ ಅವರನ್ನ ಸರ್ಕಾರ ಅಮಾನತು ಮಾಡಿತ್ತು. 3 ಕೂಡ IPS ಅಧಿಕಾರಿಗಳಾಗಿದ್ದರಿಂದ ಅವರ ಅಮಾನತಿನ ಬಗ್ಗೆ ಸಾಕಷ್ಟು ಚರ್ಚೆಗಳಾಯಿತು. ಮತ್ತೆ ಸಾಕಷ್ಟು ರಾಜ್ಯ ಸರ್ಕಾರದ ವಿರುದ್ಧ ಒಂದು ಆಕ್ರೋಶವೂ ಕೂಡ ಉಂಟಾಗಿತ್ತು. ಇದೀಗ ಈ ಒಂದು ಅಮಾನತಿಗೆ ಸಂಬಂಧಪಟ್ಟಂತೆ ರಾಜ್ಯ ಸರ್ಕಾರ ಒಂದು ವರದಿಯನ್ನ ಕೇಂದ್ರ ಸರ್ಕಾರ ಅಂದ್ರೆ UPSಗೆ ಕಳಿಸಿಕೊಟ್ಟಿತ್ತು. ಇದೀಗ ಈ ಒಂದು ಅಮಾನತನ್ನ ಈಗ ಕೇಂದ್ರ ಸರ್ಕಾರ ಅಂಗೀಕಾರ ಮಾಡಿ ಈಗ ಒಂದು ಮಾಹಿತಿಯನ್ನ ರಾಜ್ಯ ಸರ್ಕಾರದ ಒಂದು DPARಗೆ ಒಂದು ಮಾಹಿತಿಯನ್ನು ಕೂಡ ಕಳಿಸಿಕೊಟ್ಟಿರುವುದು. ಆ ಮೂಲಕವಾಗಿ ರಾಜ್ಯ ಸರ್ಕಾರ ತೆಗೆದುಕೊಂಡ ನಿರ್ಧಾರ ಸರಿಯಾಗಿದೆ ಅನ್ನೋ ರೀತಿಯಲ್ಲಿ ಈಗ ಒಂದು ಏನು ಕೇಂದ್ರದಿಂದ ಒಂದು ಮಾಹಿತಿ ಬಂದಿರೋದ್ರಿಂದ ಈಗ ಈ ಒಂದು ಅಮಾನತು ಆದೇಶ ಅಂಗೀಕಾರ ಆಗಿರುವುದು. ಸದ್ಯ ಈ ಒಂದು ಪ್ರಕರಣದಲ್ಲಿ 3 IPS ಅಧಿಕಾರಿಗಳಿಗೆ ಅಮಾನತುಗೊಂಡಂತಾಗುತ್ತೆ. ಈಗಾಗಲೇ ಈ ಒಂದು ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಏನು ವಿವಿಧ ತನಿಖಾ ಸಂಸ್ಥೆಗಳಿಂದ ತನಿಖೆ ಕೂಡ ನಡೀತಾ ಇದೆ. ಮತ್ತೆ ಇದರಲ್ಲಿ ಯಾರ ಲೋಪ ಉಂಟಾಯಿತು, ಮತ್ತೆ ಯಾಕೆ ಪೊಲೀಸರು ಅಲ್ಲಿ ವೈಫಲ್ಯವನ್ನು ಅನುಭವಿಸಿದ್ರು, ಮತ್ತೆ ಯಾಕೆ ಕಾಲ್ತುಳಿತ ಉಂಟಾಯಿತು ಅನ್ನೋದ್ರ ಬಗ್ಗೆ ಸಾಕಷ್ಟು ತನಿಖೆಗಳು ಕೂಡ ನಡೀತಾ ಇದೆ. ಮತ್ತೆ ಮೇಲ್ನೋಟಕ್ಕೆ ರಾಜ್ಯ ಸರ್ಕಾರ ಈ ಒಂದು ನಿರ್ಧಾರವನ್ನು ಕೈಗೊಳ್ಳೋ ಸಂದರ್ಭದಲ್ಲಿ ಪೊಲೀಸರ ಕರ್ತವ್ಯ ಲೋಪವನ್ನ ಅಲ್ಲಿ ಪರಿಗಣನೆ ಮಾಡಿದ್ರು. ಅಂದ್ರೆ ಪೊಲೀಸರು ಎಷ್ಟೊತ್ತಿಗೆ ಆಕ್ಟ್ ಆಗಿದ್ರು, ಮತ್ತೆ ಎಷ್ಟು ಪೊಲೀಸ್ ಸಿಬ್ಬಂದಿಯನ್ನ ನಿಯೋಜನೆ ಮಾಡಿದ್ರು ಅನ್ನೋದ್ರ ಬಗ್ಗೆ ಸಾಕಷ್ಟು ಮಾಹಿತಿಗಳನ್ನ ಪಡ್ಕೊಂಡು ಈ 5 ಪೊಲೀಸ್ ಅಧಿಕಾರಿಗಳನ್ನ ಅಮಾನತು ಮಾಡಿತ್ತು. ಅದರಲ್ಲಿ ಪ್ರಮುಖವಾಗಿ ಪೊಲೀಸ್ ಕಮಿಷನರ್ ಅವರನ್ನೇ ಒಂದು ಅಮಾನತು ಮಾಡಿದ್ದು ಸಾಕಷ್ಟು ಚರ್ಚೆ ಉಂಟಾಗಿತ್ತು. ಮತ್ತೆ ಸಾರ್ವಜನಿಕವಾಗಿ ಕೂಡ ಸಾಕಷ್ಟು ಒಂದು ಆಕ್ರೋಶವೂ ಕೂಡ ಉಂಟಾಗಿತ್ತು. ಮತ್ತೆ ರಾಜ್ಯ ಸರ್ಕಾರದ ಬಗ್ಗೆ ಕೂಡ ಜನ ಮತ್ತೆ ವಿರೋಧ ಪಕ್ಷಗಳು ಕೂಡ ಒಂದು ಆಕ್ರೋಶವನ್ನು ವ್ಯಕ್ತಪಡಿಸಿ ಸರ್ಕಾರದ ಈ ನಿರ್ಧಾರ ಸರಿಯಲ್ಲ ಅನ್ನೋ ರೀತಿಯಲ್ಲಿ ಮಾತನಾಡ್ತಾ ಇದ್ರು. ಆದ್ರೆ ಈಗ ಕೇಂದ್ರ ಸರ್ಕಾರ ಈ ಒಂದು ಆದೇಶವನ್ನ ಅಂಗೀಕಾರ ಮಾಡಿರೋದ್ರಿಂದ ರಾಜ್ಯ ಸರ್ಕಾರದ ನಿರ್ಧಾರ ಸರಿಯಾಗಿದೆ ಅನ್ನೋ ರೀತಿಯಲ್ಲಿ ಈಗ ಒಂದು ಮಾಹಿತಿ ಕೂಡ ಸರಿಯಾಗಿದೆ ಅನ್ನೋ ರೀತಿಯಲ್ಲಿ ಈಗ ಕಂಡು ಬರ್ತಾ ಇರೋದು. ಸದ್ಯ ಈಗಾಗಲೇ ಈ ಒಂದು ಅಮಾನತುಗೊಂಡಿರುವಂತಹ ಒಂದು ಅಧಿಕಾರಿಗಳಲ್ಲಿ ವಿಕಾಸ್ ಕುಮಾರ್ ಅವರೀಗ CIT ಒಂದು ಅರ್ಜಿಯನ್ನು ಕೂಡ ಹಾಕೊಂಡಿದ್ದಾರೆ. ಆ ಒಂದು ಅರ್ಜಿ ವಿಚಾರಣೆ ಕೂಡ ಈಗಾಗಲೇ ನಡೆದಿದ್ದು ಆದೇಶ ಈಗಾಗಲೇ ಕಾಯ್ದಿರಿಸಿರುವಂತದ್ದು. ಆ ಒಂದು ಆದೇಶ ಬಂದ ಬಳಿಕ ಯಾವ ರೀತಿ ಒಂದು ನಿರ್ಧಾರ ಆಗುತ್ತೆ, ಮತ್ತೆ ಮುಂದಿನ ಬೆಳವಣಿಗೆ ಏನು ಅನ್ನೋದು ಕೂಡ ಕಾದು ನೋಡಬೇಕಾಗುತ್ತೆ. ಪೃಥ್ವಿ, ಓಕೆ, ಧನ್ಯವಾದ ಮುನಿರಾಜು ನಿಮ್ಮೆಲ್ಲ ಮಾಹಿತಿಗೆ.